ಸುದರ್ಶನ ಚಕ್ರ ಪೂಜಾ ವಿಧಾನ. ಶ್ರೀ ಗರುಡ ಪುರಾಣ. ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಿಗೆ ಮತ್ತೆ ಈ ರೀತಿ ಹೇಳತೊಡಗಿದರು. ಗ್ರಹ ದೋಷಗಳು, ರೋಗಾದಿಗಳು, ಸರ್ವ ಕಷ್ಟಗಳು ನಾಶವಾಗಬೇಕೆಂದರೆ ಈ ಸುದರ್ಶನ ಚಕ್ರ ಪೂಜೆಯನ್ನು ಮಾಡಬೇಕು. ಇದನ್ನು ಯಾವ ರೀತಿಯಾಗಿ ಮಾಡಬೇಕೆಂಬುದನ್ನು ವಿವರಿಸುತ್ತೇನೆ, ಕೇಳಿರಿ. ಸಾಧಕನು ಮೊದಲಿಗೆ ಸ್ನಾನವನ್ನಾಚರಿಸಿ ನಂತರ ತನ್ನ ನಿರ್ಮಲ ಹೃದಯ ಕಮಲದಲ್ಲಿ ಸುದರ್ಶನ ಚಕ್ರವನ್ನು ಕಲ್ಪಿಸಿಕೊಂಡು ಧ್ಯಾನಿಸಬೇಕು. ಅನಂತರ ಒಂದು ಮಂಡಲವನ್ನು ನಿರ್ಮಿಸಿ ಅದರಲ್ಲಿ ಶಂಖ, ಚಕ್ರ, ಗದ, ಪದ್ಮಭೂಷಣನಾದ ವಿಷ್ಣುಮೂರ್ತಿಯನ್ನು ಆವಾಹನೆಯನ್ನು ಮಾಡಿ ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯಾದಿ ವಿವಿಧ ಉಪಚಾರಗಳೊಂದಿಗೆ ಪೂಜಿಸಬೇಕು. ಪೂಜೆಯ ಕೊನೆಯಲ್ಲಿ ಮೂಲ ಮಂತ್ರವನ್ನು 108 ಸಲ ಜಪಿಸಬೇಕು. ಮೂಲ ಮಂತ್ರವನ್ನು ಈಗಾಗಲೇ ಹೇಳಲಾಗಿದೆಯಲ್ಲವೇ? ಈ ಮಂತ್ರ ಜಪದ ನಂತರ ಸರ್ವವ್ಯಾಧಿ ದೋಷ ಕಷ್ಟ ವಿನಷ್ಟಕವಾದ ಈ ಸುದರ್ಶನ ಸ್ತುತಿಯನ್ನು ಶ್ರದ್ಧೆಯಿಂದ ಪಠಿಸಬೇಕು. ನಮಃ ಸುದರ್ಶನಾಯೇನ ಸಹಸ್ರಾದಿತ್ಯ ವರ್ಚಸೆ ಜ್ವಾಲಾ ಮಾಲಾ ಪ್ರದೀಪ್ತಾಯ ಸಹಸ್ರಾರಾಯ ಚಕ್ಷುಷೆ ಸರ್ವದುಷ್ಟ ವಿನಾಶಾಯ ಸರ್ವಪಾತಕ ಮರ್ಧಿನೆ ಸುಚಕ್ರಾಯ ವಿಚಕ್ರಾಯ ಸರ್ವಮಂತ್ರ ವಿಭೇದಿನೆ ಪ್ರಸವಿತ್ರೆ ಜಗದ್ದಾತ್ರೆ ಜಗದ್ವಿಧ್ವಂಸಿನೇ ನಮಃ ಪಾಲನಾರ್ಧಾಯ ಲೋಕನಾನ್ ದುಷ್ಟಾಸುರ ವಿನಾಶಿನೇ ಉಗ್ರಾಯ ಚೈವ ಸೌಮ್ಯಾಯ ಚಂದಾಯ ಚ ನಮೋ ನಮಃ ನಮಶ್ಚಕ್ಷುಃ ಸ್ವರೂಪಾಯ ಸಂಸಾರ ಭಯಭೇದಿನೇ ಮಾಯಾ ಪಂಜರಭೇತ್ರೇ ಚ ಶಿವಾಯ ಚ ನಮೋ ನಮಃ ಗ್ರಹಾತಿಗ್ರಹರೂಪಾಯ ಗ್ರಹಾಣಾಂ ಪತಯೇ ನಮಃ ಕಾಲಾಯ ಮೃತ್ಯುವೇ ಚೈವ ಭೀಮಾಯ ಚ ನಮೋ ನಮಃ ಭಕ್ತಾನುಗ್ರಹದಾತ್ರೇ ಚ ಭಕ್ತಗೋಪ್ತ್ರೇ ನಮೋ ನಮಃ ವಿಷ್ಣುರೂಪಾಯ ಶಾಂತಾಯ ಚಾಯುಧಾನಾಂತರಾಯ ಚ ವಿಷ್ಣುಶಸ್ತ್ರಾಯ ಚಕ್ರಾಯ ನಮೋ ಭೂಯೋ ನಮೋ ನಮಃ ಇತಿ ಸ್ತೋತ್ರಂ ಮಹತ್ಪುಣ್ಯಂ ಚಕ್ರಸ್ಯ ತನಕೀರ್ತಿತಂ ಯಃ ಪಠೇತ್ ಪರಾಯಾ ಭಕ್ತ್ಯಾ ವಿಷ್ಣುಲೋಕ ಸಗಚ್ಚತಿ ಚಕ್ರಪೂಜಾ ವಿಧಿಂ ಯಶ್ಚ ಪಠೇದ್ರುದ್ಧ ಜಿತೇಂದ್ರಿಯಃ ಸಪಾಪಂ ಭಸ್ಮ ಸಾತ್ಕೃತ್ವ ವಿಷ್ಣುಲೋಕಾಯ ಕಲ್ಪತೆ. ಈ ರೀತಿಯಾಗಿ ಇದು ವಿಷ್ಣುಲೋಕ ಪಾಪಕವಾಗಿದೆ.